श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा वहतकुहकं तं स्वमहसा सर्वविघ्नप्रशमनं सर्वसिद्धिकरं परं सर्वजीवप्रणेतारं वन्दे जयदं हरिं करोतु मम कल्याणं हरिर्हयं कापितः कुष्ठमध्वनामामि वरदोऽस्तु निरन्तरं वाणिते करवण्यम्बचरणो हृदि सर्वदा मद्वाक्यसरणी भूयात् श्रीमदाचार्यभावग समाश्रये गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे। ಸೌಭಾಗ್ಯವತಿಯರ ನಿತ್ಯದಲ್ಲಿ ಮಾಡುವಂತಹ ಧರ್ಮಗಳ ಬಗ್ಗೆ ಯಥಾಮತಿಯಾಗಿ ನಿತ್ಯದಲ್ಲಿ ತಿಳಿತಾ ಬರ್ತಾ ಇದ್ದೀವಿ. ಇವತ್ತು ಪದ್ಮಪುರಾಣದಲ್ಲಿ ಗರ್ಭಿಣಿ ಸ್ತ್ರೀಯರು ಆಚರಿಸಬೇಕಾಗಿರುವಂತಹ ಧರ್ಮಗಳ ಬಗ್ಗೆ ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪದ್ಮಪುರಾಣದಲ್ಲಿ ಗರ್ಭವತಿಯಾದಂತಹ ದಿತಿದೇವಿಯನ್ನ ಕುರಿತು ಕಶ್ಯಪರು ಅನೇಕ ಧರ್ಮಗಳನ್ನು ಉಪದೇಶ ಮಾಡಿದ್ದಾರೆ. ಸಂತಾನ ಆಗಬೇಕು ಅನ್ನೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ, ಒಳ್ಳೆಯ ಸಂತಾನ ಆಗಬೇಕು ಅನ್ನೋದು ಅಷ್ಟೇ ಮುಖ್ಯವಾಗಿರುವಂಥದ್ದು. ಶುದ್ಧವಾದ ದೋಷವಿಲ್ಲದೆ ಇರುವಂತಹ ಅತ್ಯಂತ ಆರೋಗ್ಯಯುತವಾಗಿರುವಂತಹ ಸಂತಾನ, ಸತ್ಸಂತಾನವನ್ನ ಪಡಿಬೇಕು ಅಂತ ಅನ್ನುವಂಥವರು ಈ ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ಪದ್ಮಪುರಾಣ ನಮಗೆ ತಿಳಿಸ್ತಾ ಇದೆ. ಮೊದಲನೇದಾಗಿ ಯಾವ್ಯಾವ ಧರ್ಮಗಳನ್ನ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ವಿಸ್ತಾರವಾಗಿ. ಕಸ ಬಿದ್ದಿರುವಂತಹ ಸ್ಥಳದಲ್ಲಿ, ಒನಕೆ ಮೇಲೆ, ಒರಳಿನ ಮೇಲೆ ಯಾವುದೇ ಸಂದರ್ಭದಲ್ಲಿ ಕೂಡಬಾರದು. ಜಲದಲ್ಲಿ ಮುಳುಗಿ ಸ್ನಾನವನ್ನ ಮಾಡಬಾರದು. ಗರ್ಭಿಣಿ ಸ್ತ್ರೀಯರ ಧರ್ಮಗಳನ್ನು ಹೇಳ್ತಾ ಇದ್ದಾರೆ. ಯಾರು ಇರೋದಿಲ್ಲ ಮನೆಯಲ್ಲಿ, ಶೂನ್ಯವಾದ ಪ್ರದೇಶ, ಆ ಸ್ಥಳದಲ್ಲಿ ವಾಸ ಮಾಡಬಾರದು. ಏಕಾಂತದಲ್ಲಿರಬಾರದು. ಅಪ್ಪಿ ತಪ್ಪಿಯೂ ಸಹಿತ ಹುತ್ತದ ಮೇಲೆ ನಿಲ್ಲಬಾರದು. ಇವೆಲ್ಲ ಸಂತತಿ ವಿಚ್ಛೇದಕ್ಕೆ ಕಾರಣ ಆಗ್ತದೆ. ಆಮೇಲೆ ಮನಸ್ಸಿನಲ್ಲಿ ಭಯ, ಚಿಂತೆ ಇವನ್ನೆಲ್ಲ ಮಾಡಬಾರದಪ್ಪ. ಅಂದ್ರೆ ಭಗವಂತನ ಸ್ಮರಣೆ ಮಾಡಬೇಕು ಅನ್ನೋದು ಅದರ ಅಭಿಪ್ರಾಯ. ಇನ್ನು ಉಗರಿನಿಂದ ಭೂಮಿಯನ್ನ ಬರಿತಾ ಕೂಡಬಾರದು. ಕೆಲವರು ಕೈಯಿಂದ ಬರೀತಾರೆ, ಕೆಲವರು ಕಾಲಿನ ಬೆರಳಿಂದ ಬರೀತಾರೆ ಭೂಮಿ ಮೇಲೆ, ಹಂಗೆಲ್ಲ ಬರೀಬಾರದು. ಇನ್ನು ಅಂಗಾರದಿಂದ, ಇದ್ದಲು ಅಂತ ನಾವು ಹೇಳ್ತೀವಲ್ಲ, ಅಂಗಾರದಿಂದ ಅಥವಾ ಬೂದಿಯಿಂದ ನೆಲದ ಮೇಲೆ ಬರೀಬಾರದು. ನಾ ಅಂಗಾರೇಣ ಚ ನ ಭಸ್ಮನ ಅಂತ ಹೇಳ್ತದೆ ಶಾಸ್ತ್ರ. ಆಮೇಲೆ ಯಾವಾಗ್ಲೂ ಮಲಗಿರ್ತಾರೆ ಕೆಲವರು ಗರ್ಭಿಣಿ ಸ್ತ್ರೀಯರು, ಹಂಗ್ ಮಲಗಬಾರದು ಅಂತದೆ ಶಾಸ್ತ್ರ. ಯಾವಾಗ್ಲೂ ಮಲಗಿರಬಾರದು. ವೈದ್ಯರ ಸಲಹೆ ಇದ್ದಾಗ ಮಾತ್ರ ಮಲಗಿದ್ರೆ ದೋಷ ಇಲ್ಲ. ಇನ್ನು ವ್ಯಾಯಾಮ ಅಂತೂ ಸರ್ವತಾ ಮಾಡಬಾರದು. ಏನೇ ಮಾಡಿದ್ರೂ ವೈದ್ಯರ ಸಲಹೆ ತಗೊಂಡೇ ಮಾಡಬೇಕು ಅನ್ನೋದು ಶಾಸ್ತ್ರದ ಅಭಿಪ್ರಾಯ. ಇನ್ನು ಹೊಟ್ಟು, ಅಂಗಾರ, ಭಸ್ಮ, ಅಸ್ಥಿ ಅಂದ್ರೆ ಮೂಳೆಗಳು, ಕಪಾಲ, ತಲೆಬುರುಡೆ ಇವುಗಳು ಸರ್ವತಾ ಮುಟ್ಟಬಾರದು, ಅದರ ಹತ್ರ ಹೋಗಬಾರದು. ಯಾರ ಜೊತೆಗೂ ಜಗಳ ಮಾಡಬಾರದು. ಮೈ ಮುರಿಬಾರದು. ಕೆಲವರಿಗೆ ಅದೊಂದು ಅಭ್ಯಾಸ, ಮೈ ಮುರಿಯುವಂಥದ್ದು. ಆ ಅಭ್ಯಾಸ ಬಿಟ್ಬಿಡ್ಬೇಕು, ಮೈ ಮುರಿಬಾರದು. ಇನ್ನು ವಿವಸ್ತ್ರಳಾಗಿ ಬಟ್ಟೆ ಇಲ್ಲದೆ ಇರಬಾರದು. ಭಯ ಪಡಬಾರದು. ಒದ್ದೆ ವಸ್ತ್ರಗಳನ್ನ ಉಡಬಾರದು. ಕೆಟ್ಟ ಮಾತುಗಳನ್ನ, ದುಷ್ಟ ಮಾತುಗಳನ್ನ ಬಾಯಿಂದ ಆಡಬಾರದು, ಕೇಳಬಾರದು. ಕೆಟ್ಟ ಮಾತನ್ನ, ಅಧಿಕವಾದ ಹಾಸ್ಯವನ್ನ, ನಗೋದನ್ನ ಮಾಡಬಾರದು. ಶೂರ್ಪವಾತಂಚ ವರ್ಜಗೆ, ಮೊರದ ಗಾಳಿ ಕೇಳ್ತಾರಲ್ಲ ಮೊರ, ಅದರದ ಗಾಳಿ ಅದನ್ನ ಬಡಿಸ್ಕೋಬಾರದಂತ, ಅದರಿಂದ ದೂರ ಇರಬೇಕು ಅಂತ. ಇನ್ನು ಬಹಳ ಹಿಂಸೆ ಆಗುವಂತಹ, ಜಿಗುಪ್ಸೆ ಹುಟ್ಟುವಂತಹ, ಕೊಳೆತು ನಾರೋಗುವಂತಹ ಪದಾರ್ಥಗಳನ್ನ ನೋಡಬಾರದು, ತಿನ್ನಬಾರದು. ಕ್ರೂರವಾದ, ಮನಸ್ಸಿಗೆ
ಹಿಂಸೆಯನ್ನುಂಟು ಮಾಡುವಂತಹ ಭಯಂಕರವಾಗಿರುವಂತಹ ಕಥೆಗಳನ್ನ ಹೇಳಬಾರದು, ಕೇಳಬಾರದು. ಶಾಂತವಾದ ಮನೋಹರವಾದ ಭಗವಂತನ ರೂಪವನ್ನ, ಚಿತ್ರವನ್ನ ಮನಸ್ಸಿನಲ್ಲಿ ಯಾವಾಗಲೂ ಚಿಂತನೆ ಮಾಡಬೇಕು. ಅವನ ಮಹಿಮೆಯನ್ನು ಯಾವಾಗಲೂ ಕೇಳ್ತಾ ಇರಬೇಕು. ಅಷ್ಟೇ ಅಲ್ಲ, ತಂದೆ ತಾಯಿ ಸೇವೆಯನ್ನ ಮದುವೆಗಿಂತ ಮುಂಚೆ ಎಷ್ಟು ಮಾಡ್ತಾ ಇರ್ತಾಳೋ ಸ್ತ್ರೀ ಆದಂಥವಳು, ಅದರ 100 ಪಟ್ಟು ಅತ್ತೆ ಮಾವಂದಿರ ಸೇವೆಯನ್ನ ಮಾಡಬೇಕು. ಅವರನ್ನು ಸಂತೋಷಪಡಿಸಬೇಕು. ಅವರ ಆಶೀರ್ವಾದ ಸತ್ಪುತ್ರ ಪ್ರಾಪ್ತಿಗೆ ಅದು ಅವಶ್ಯಕವಾಗಿರುವಂಥದ್ದಪ್ಪ. ಮುಖದಲ್ಲಿ ಯಾವಾಗಲೂ ನಗು ಇರಬೇಕು. ಒಳ್ಳೆಯ ಸಂತತಿ ಆಗಬೇಕು ಅನ್ನೋರು ಇವನ್ನೆಲ್ಲ ಪಾಲನೆ ಮಾಡಬೇಕು. ಶಾಂತವಾದ ಮನಸ್ಸಿನಿಂದ ಇರಬೇಕು. ಪತಿಗೆ ಪ್ರಿಯವಾಗಿರುವಂತಹ ಹಿತಮಿತವಾದ ಕೆಲಸಗಳನ್ನ ಮಾಡ್ತಾ ಇರಬೇಕು. ಉತ್ತರಕ್ಕೆ ಶ್ಲೋಕ ಎಲ್ಲ ಬಹಳ ಹೇಳ್ತಾರೆ, ಶ್ಲೋಕದಲ್ಲೆಲ್ಲ ವಿಸ್ತಾರ ಇದೆ. ಉತ್ತರಕ್ಕೆ ತಲೆ ಮಾಡಿ ಮಲಗಬಾರದು, ತಲೆ ಕೆಳಗಾಗಿ ಮಾಡಿ ಮಲಗಬಾರದು, ಅದು ನಿಷಿದ್ಧ ಅಂತಾರೆ. ಇನ್ನು ವಸ್ತ್ರ ಇಲ್ಲದೆ ಸರ್ವತಾ ಇರಬಾರದು. ಇತರ ವಿಚಾರಗಳನ್ನ ಅವ್ರ ಮನೆ, ಇವ್ರ ಮನೆ, ಎದುರುಗಡೆ ಮನೆ, ಮೇಲಿನ ಮನೆ, ಕೆಳಗಡೆ ಮನೆ, ಯಾವ ವಿಚಾರವನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳಬಾರದು. ಮಲಗುವಂತಹ ಸಂದರ್ಭದಲ್ಲಿ ಕಾಲು ಒದ್ದೆ ಆಗಿರಬಾರದು. ನಚ ಆರ್ದ್ರ ಚರಣ ಸತಿ ಪದ್ಮಪುರಾಣ ಹೇಳ್ತಾ ಇದೆ. ಇಷ್ಟು ಪದ್ಮಪುರಾಣದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಕೊಟ್ಟಿರುವಂತಹ ಧರ್ಮಗಳು. ಇವನ್ನೆಲ್ಲ ಪಾಲನೆ ಮಾಡಿದ್ದೇ ಆದ್ರೆ ಒಳ್ಳೆಯ ಸತ್ಸಂತಾನ ಆಗ್ಲಿಕ್ಕೆ ಸಾಧ್ಯ. ದೇವರ ಸ್ಮರಣೆಯಂತೂ ನಿತ್ಯ ಮಾಡ್ತಾ ಇರಬೇಕು. ಅವ್ರಿಗೆ ಹೇಳಿರುವಂತಹ ಕರ್ಮಗಳನ್ನು ಮಾಡಬೇಕು. ಇನ್ನು ಮತ್ಸ್ಯ ಪುರಾಣದಲ್ಲಿ ಕೆಲವೊಂದು ಮಾತು ಹೇಳ್ತಾರೆ ಗರ್ಭಿಣಿ ಸ್ತ್ರೀಯರಿಗೆ ಸಂಬಂಧಪಟ್ಟ ಹಾಗೆ. ಸಂಧ್ಯಾಕಾಲದಲ್ಲಿ ಭೋಜನವನ್ನ ಮಾಡಬಾರದು, ಯಾರೂ ಮಾಡಬಾರದು. ಅದರಲ್ಲಿ ಗರ್ಭಿಣಿ ಸ್ತ್ರೀ ಅಂತೂ ಮೊದಲು ಮಾಡಬಾರದು. ಸಂಧ್ಯಾಕಾಲ ಸಮ್ಯಕ್ ಧ್ಯಾಯತಿ, ಭಗವಂತನನ್ನ ಧ್ಯಾನ ಮಾಡುವ ಕಾಲ. ಭೋಜನವನ್ನ ಮಾಡಬಾರದು. ಆಮೇಲೆ ಗರ್ಭಿಣಿ ಸ್ತ್ರೀಯರಿಗೆ ಎಲ್ಲರಿಗಿಂತ ಮುಂಚೆ ಊಟಕ್ಕೆ ಹಾಕಿದ್ರು ಏನು ತೊಂದರೆ ಇಲ್ಲ. ಪತಿಗಿಂತ ಇಂಥ ಪ್ರಸಂಗದಲ್ಲಿ ಪತಿಗಿಂತ ಮೊದಲು ಭೋಜನ ಮಾಡಿದ್ರು ದೋಷ ಬರೋದಿಲ್ಲ ಅಂತದೆ ಶಾಸ್ತ್ರ. ವೃಕ್ಷದ ಕೆಳಗೆ ಎಂದಿಗೂ ನಿಂತ್ಕೋಬಾರದು. ಮಳೆ ಬರ್ತಾ ಇರ್ತದೆ, ಅಂತಹ ಸಂದರ್ಭದಲ್ಲಂತೂ ಸರ್ವತಾ ನಿಂತ್ಕೋಬಾರದು. ಇನ್ನು ಯೋಗ್ಯವಾದ ವನಸ್ಪತಿಗಳನ್ನ ನೀರಿನಲ್ಲಿ ಹಾಕಿ ಉಗುರು ಬೆಚ್ಚಗಿರುವಂತಹ ನೀರಿನಿಂದ ನಿತ್ಯದಲ್ಲಿ ಸ್ನಾನ ಮಾಡಬೇಕು ಗರ್ಭಿಣಿ ಸ್ತ್ರೀಯಳಾಗಿರುವಂಥವಳು. ಸರ್ವೌಷಧಿಭಿಹಿ ಕೋಷ್ಣೇನ ವಾರಿಣ ಸ್ನಾನಮಾಚರೇತ್ ಮತ್ಸ್ಯಪುರಾಣ ಹೇಳ್ತಾ ಇದೆ. ಅಂದ್ರೆ ಎಷ್ಟು ಕಾಳಜಿಯನ್ನ ವಹಿಸಬೇಕು ಗರ್ಭಿಣಿಯಾಗಿರುವಂಥವಳು. ಒಳಗಿರುವಂತಹ ಸಂತಾನ ಅದು ಶುಭ್ರವಾಗಿ, ಸ್ವಚ್ಛವಾಗಿ, ಆರೋಗ್ಯಯುತವಾಗಿ, ಅಂಗಸೌಷ್ಠವದಿಂದ ಒಳ್ಳೆಯ ಸಂತಾನ ಆಗಬೇಕು ಅಂತ ಅಂದ್ರೆ ಇವೆಲ್ಲ ನಿಯಮ ಪಾಲನೆ ಮಾಡಬೇಕು ಅಂತಾರೆ. ಇನ್ನು ಬಂದಿರುವಂತಹ ಜ್ಞಾನಿಗಳು ಬ್ರಾಹ್ಮಣರ ಆಶೀರ್ವಾದವನ್ನು ಪಡಿತಾ ಇರಬೇಕು. ಒಳ್ಳೆಯ ರೀತಿಯಿಂದ ಅಲಂಕಾರ ಮಾಡಿಕೊಂಡು ಭೂಷಿತಳಾಗಿರಬೇಕು. ಪಾರ್ವತಿಯಲ್ಲಿ ಯೋಗ್ಯವಾದ ಭಕ್ತಿಯನ್ನ ಮಾಡಬೇಕು ಅಂತದ ಶಾಸ್ತ್ರ. ಪಾರ್ವತ್ಯ ಭಕ್ತಿಮಾಚರೇ. ಯಾಕೆ? ಪಾರ್ವತೀ ದೇವಿ ಆ ಗೌರಿ ಪೂಜೆಯನ್ನ ನಿತ್ಯದಲ್ಲಿ ಮಾಡಬೇಕು, ತಪ್ಪದೇ ಮಾಡಬೇಕು ಅಂತದ ಶಾಸ್ತ್ರ. ಅವಳ ಸ್ಮರಣೆ ಸರ್ವಥಾ ಬಿಡಬಾರದು, ನಿತ್ಯದಲ್ಲಿ ಮಾಡಬೇಕು. ಇನ್ನು ಆನೆ, ಕುದುರೆ, ಪರ್ವತ ಇವೆಲ್ಲವನ್ನ ಗರ್ಭಿಣಿಯಾಗಿರುವಂತವಳು ಹತ್ತಬಾರದು. ವೇಗವಾಗಿ ನಡಿಬಾರದು. ಬಂಡೆಯ ಮೇಲೆ ಕುಳಿತು ಪ್ರಯಾಣವನ್ನ ಮಾಡಬಾರದು. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಆಮೇಲೆ ಅಳಬಾರದು. ಯಾವುದೇ ಸಂದರ್ಭದಲ್ಲೂ ಶೋಕವನ್ನ ಪಡಬಾರದು. ಕುಕ್ಕುಟಾಸನದಲ್ಲಿ, ಕುಕ್ಕುಟ ಅಂದ್ರೆ ಕೋಳಿ, ಕುಕ್ಕುಟಾಸನದಲ್ಲಿ ಕೂಡಬಾರದು. ಭಾರದ ಕೆಲಸಗಳನ್ನ ಮಾಡಬಾರದು. ಹಗಲಿನಲ್ಲಿ ಮಲಗಬಾರದು, ರಾತ್ರಿಯಲ್ಲಿ ಜಾಗರಣ ಮಾಡಬಾರದು. ಇವೆಲ್ಲ ಆರೋಗ್ಯ ಇವತ್ತು ಸರ್ವೇ ರೋಗಾಹ, ಎಲ್ಲ ಆಹಾರ ಮೂಲಾಹ ಅಂತ ಹೇಳಿದ ಹಾಗೆ ಯಾವ ಸಮಯದಲ್ಲಿ, ಯಾವ ಕಾಲದಲ್ಲಿ, ಎಷ್ಟು ಹೊತ್ತಿಗೆ, ಎಲ್ಲಿ ತಿನ್ನಬೇಕು ಅಂತ ಹೇಳ್ತದೋ ಶಾಸ್ತ್ರ, ಅಲ್ಲಿ ಮಾತ್ರ ಅಷ್ಟೇ ತಿನ್ನಬೇಕು. ಕಂಡಲ್ಲಿ ಕಂಡಷ್ಟು
ಕಂಡ ಅವರ ಕೈಯಿಂದ ಕಂಡಾಗ ಕಂಡ ಸಮಯದಲ್ಲಿ ನಾವು ತಿಂದ್ರೆ ಆರೋಗ್ಯ ಕೆಟ್ಟು ಹೋಗ್ಲಿಕ್ಕೆ ಅವಕಾಶ. ಹಾಗಾಗಿ ಹಾಗೆ ಮಾಡಬಾರ್ದು. ಹಗಲಿನಲ್ಲಿ ಮಲಗಬಾರ್ದು, ರಾತ್ರಿ ಜಾಗರಣೆಯನ್ನು ಮಾಡಬಾರ್ದು. ಇನ್ನು ಕೂದಲನ್ನ ಹರಡಿಕೊಂಡಿರಬಾರದು, ಯಾವಾಗ್ಲೂ ಜಡೆಯನ್ನ ಹಾಕೊಳ್ಳಬೇಕು ಅನ್ನೋದು ಶಾಸ್ತ್ರದ ಅಭಿಪ್ರಾಯ. ಅಭ್ಯಂಗವನ್ನ ಮಾಡಬಾರದು. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಅಶುಚಿಯಾಗಿರಬಾರದು. ಹಬ್ಬ ಹುಣ್ಣಿಮೆ ಆ ಸಮಯದಲ್ಲಿ ಮಾಡ್ತಾರೆ, ಆದ್ರೆ ಅಭ್ಯಂಗ ಮಾಡಬಾರದು ಅಂತ ಹೇಳ್ತದೆ ಶಾಸ್ತ್ರ. ನ ಮುಕ್ತ ಕೇಶಿ ನಾ ಅಭ್ಯಕ್ತ ಭವೇದ್ ಗರ್ಭವತಿ ಸತಿ ನೋಚ್ಚಿಷ್ಟ. ಎಷ್ಟೆಲ್ಲ ಹೇಳ್ತಾರೆ ನೋಡಿ. ಪತಿಯ ಉಚ್ಚಿಷ್ಟವನ್ನ ಬಿಟ್ಟು ಉಳಿದವರ ಉಚ್ಚಿಷ್ಟವನ್ನ ಸ್ವೀಕಾರ ಮಾಡಬಾರದು. ಅತೀ ಉಪ್ಪು, ಅತೀ ಖಾರ, ಅತೀ ಹುಳಿ, ಅತೀ ಬಿಸಿ, ಅತೀ ತಣ್ಣಗಿರುವಂತ ಆಹಾರವನ್ನ ಸರ್ವತಾ ಸೇವನೆ ಮಾಡಬಾರದು ಗರ್ಭಿಣಿಯಾಗಿರುವಂಥವಳು. ಆಮೇಲೆ ಭಾರ ಆಗೋ ಹಾಗೆ, ಹೊಟ್ಟೆ ಬಹಳ ಆಗ್ತಿರ್ತದೆ ಅನ್ನೋ ಹಾಗೆ ಊಟವನ್ನ ಮಾಡಬಾರದು. ಇದು ಕೇವಲ ಗರ್ಭಿಣಿ ಸ್ತ್ರೀಯರಿಗೆಲ್ಲ ಎಲ್ರಿಗೂ ಹೇಳಿರುವಂತಹ ಮಾತು. ಅದರಲ್ಲಿ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಹೇಳಿದ್ದಾರೆ. ಆಹಾರವನ್ನ ನಾವು ಹೇಗ್ ತಗೋಬೇಕು ಅಂತ ಕೇಳಿದ್ರೆ ಶಾಸ್ತ್ರ ಹೇಳ್ತದೆ, ಭಾಗ, 2 ಭಾಗ, 4 ಭಾಗ ಮಾಡಬೇಕು. ಅದರಲ್ಲಿ 2 ಭಾಗ ಆಹಾರದಿಂದ ಪೂರ್ಣ ಮಾಡಿಕೊಳ್ಳಬೇಕು. ಇನ್ನು ಕಾಲು ಭಾಗ, 2 ಭಾಗದಲ್ಲಿ ಕಾಲು ಭಾಗ ಗಾಳಿ ಸಂಚಾರಕ್ಕಿರಬೇಕು, ಇನ್ನು ಕಾಲು ಭಾಗ ನೀರನ್ನ ಕುಡಿಯಬೇಕು. ಅವಾಗ ಆರೋಗ್ಯವಾಗಿರ್ತಾನಪ್ಪ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಅಂದ್ರೆ ಕಂಠಮಠ ಊಟ ಮಾಡೋದು ಅಂತಾರಲ್ಲ, ಹಂಗೆಲ್ಲ ಮಾಡಬಾರ್ದು. ಇನ್ನು ಬೆಳಗ್ಗೆ ಅತೀ ಬೇಗನೆ ಏಳುವಂಥದ್ದು ಅಥವಾ ಅತೀ ತಡವಾಗಿ ಏಳುವಂಥದ್ದು, ಸಂಧ್ಯಾಕಾಲದಲ್ಲಿ ಭೋಜನ ಮಾಡುವಂಥದ್ದು, ಇವೆಲ್ಲವನ್ನ ಬಿಟ್ಟು ಬಿಡಬೇಕು, ಮಾಡಬಾರದು. ಸರಿಯಾದ ಸಮಯ ಪಾಲನೆ, ಸರಿಯಾದ ನಿದ್ದೆ, ಸರಿಯಾದ ಊಟ ಶಾಸ್ತ್ರಬದ್ಧವಾಗಿ ಮಾಡಿದಾಗ ಒಳ್ಳೆಯ ಸಂತಾನ ಆಗ್ಲಿಕ್ಕೆ ಸಾಧ್ಯ. ಇನ್ನು ಮುಂದೆ ಹೇಳ್ತಾರೆ, ಹೊಟ್ಟೆಯ ಭಾರವನ್ನ ಕರಗಿಸುವಂತಹ ಅತೀ ಆಹಾರವನ್ನು ಸ್ವೀಕಾರ ಮಾಡಬಾರದು. ಅಹಿತಕರವಾದ ಆಹಾರವನ್ನು ಸ್ವೀಕಾರ ಮಾಡಬಾರದು. ಎಲ್ಲರ ಆರೋಗ್ಯ ಒಂದೇ ರೀತಿ ಇರೋದಿಲ್ಲ. ಕೆಲವರಿಗೆ ಬಿಸಿ ಆಗ್ತದೆ, ಕೆಲವರಿಗೆ ತಣ್ಣಗಾದ್ರೆ ಆರೋಗ್ಯ, ಅವರ ಆರೋಗ್ಯ ದೃಷ್ಟಿಯಿಂದ ವೈದ್ಯರ ಸಲಹೆಯನ್ನ ಕೇಳಿ ಆ ರೀತಿ ವರ್ತನೆ ಮಾಡಬೇಕು. ಇಲ್ಲ ಅಂದ್ರೆ ದುಷ್ಟರಾಗಿರುವಂತಹ ಮಕ್ಕಳು ಹುಟ್ಟಲಿಕ್ಕೆ ಅವಕಾಶ, ರೋಗಗ್ರಸ್ತರಾಗಿರುವಂತಹ ಮಕ್ಕಳು ಹುಟ್ಟುತ್ತಾರಂತ. ವಿಹಿತವಾದ ಆಹಾರ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿರುವಂತಹ ಮಾತು. ಯುಕ್ತವಾದ ಆಹಾರ, ಅದು ಶಾಸ್ತ್ರಬದ್ಧವಾಗಿರುವಂತಹ ಆಹಾರವನ್ನು ಸ್ವೀಕಾರ ಮಾಡಬೇಕಪ್ಪ. ಇನ್ನು ಶುದ್ಧವಾದ ಹಾಲನ್ನು ಸ್ವೀಕಾರ ಮಾಡೋದ್ರಿಂದ ತಾಯಿಯಾಗಿರುವಂಥವಳು ಗರ್ಭಿಣಿ ಸ್ತ್ರೀ ಆ ಮಗುವಿನ ಬೆಳವಣಿಗೆಗೆ ಒಳ್ಳೆಯ ಒಂದು ಅವಕಾಶ ಸಾಧ್ಯ ಇದೆ ಅಂತ ಹೇಳ್ತಾರೆ. ಇನ್ನು ಇದರ ಜೊತೆಗೆ ಹೇಳ್ತಾರೆ, ಈ ನಿಯಮಗಳನ್ನ ಚಿಂತನೆ ಮಾಡೋದ್ರ ಜೊತೆಗೆ ನಿತ್ಯದಲ್ಲಿ ಭಗವಂತನ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಯಸ್ತು ತಸ್ಯ ಭವೇತ್ ಪುತ್ರಃ ಸ್ಥಿರಾಯುರ್ ವೃದ್ಧಿ ಸಂಯುತಃ ಅನ್ಯತಾ ಇರ್ಲಿ. ಅಂದ್ರೆ ಒಳ್ಳೆಯ ಸಂತಾನ ಆಗಬೇಕು ಅಂದ್ರೆ ಹರಿಯ ಧ್ಯಾನವನ್ನ ಮಾಡ್ತಾ ಇದ್ರೆ, ಈ ಎಲ್ಲ ನಿಯಮಗಳನ್ನ ಪಾಲನೆ ಮಾಡ್ತಾ ಆಯುಷ್ಯ, ಐಶ್ವರ್ಯ, ಜ್ಞಾನ ಇರುವಂತಹ ಒಳ್ಳೆ ಸುಪುತ್ರ ಹುಟ್ಟಲಿಕ್ಕೆ ಸಾಧ್ಯ. ಇನ್ನು ಯಾತ್ರಾ ವಿಷಯದಲ್ಲಿ ಕೆಲವೊಂದು ನಿಯಮಗಳನ್ನ ಹೇಳ್ತಾರೆ. ಗರ್ಭಿಣಿ ಸ್ತ್ರೀಯರು 4ನೇ ತಿಂಗಳಿಂದ ಪ್ರಾರಂಭ ಮಾಡಿಕೊಂಡು 6ನೇ ತಿಂಗಳಿನವರೆಗೆ ಅಥವಾ 8ನೇ ತಿಂಗಳಿನಿಂದ ಆರಂಭಿಸಿ ಯಾತ್ರೆಯನ್ನ ಮಾಡಬಾರದು. ವೈದ್ಯರು ಹೇಳ್ತಾರೆ, ಶಾಸ್ತ್ರ ಅಂತೂ ಯಾವತ್ತೂ ಹೇಳ್ಬಿಟ್ಟಿದೆ, ಯಾತ್ರೆಯನ್ನ ಮಾಡಬಾರದು. ಆಷಾಢ ಮಾಸದಲ್ಲಿ ಯಾತ್ರೆಯನ್ನ ಸರ್ವಥಾ ಮಾಡಬಾರದು ಅಂತಾರೆ. ಅಂದ್ರೆ ಇದರ ಅಭಿಪ್ರಾಯ ಏನು, ಶಾಸ್ತ್ರ ಹೇಳುವಂಥದ್ದು ಅಂತ ಕೇಳಿದ್ರೆ, ಆರೋಗ್ಯ ಅವಳದು ಬಹಳ ಸೂಕ್ಷ್ಮವಾಗಿರುವಂತಹ ಸಂದರ್ಭ. ಹಾಗಾಗಿ ಅವಳು ಯಾತ್ರೆಯನ್ನ ಮಾಡಬಾರದು ಅನ್ನೋದು ಶಾಸ್ತ್ರದ ಅಭಿಪ್ರಾಯ. ವಿಜ್ಞಾನದೋ ಅದನ್ನು ಹೇಳ್ತದೆ. ಇನ್ನು ಗರ್ಭಿಣಿ ಸ್ತ್ರೀ ಏನಿರ್ತಾಳಲ್ಲ, ಅವಳ ಬಯಕೆಯನ್ನ ಪೂರ್ಣ ಮಾಡಬೇಕು ಅಂತದೆ ಶಾಸ್ತ್ರ. ಇಲ್ಲದಿದ್ದರೆ
ಗರ್ಭ ದುಷ್ಟ ಆಗ್ಲಿಕ್ಕೆ ಅವಕಾಶ, ಬಯಕೆ ಪೂರ್ಣವಾದರೆ ಒಳ್ಳೆಯ ಆಯುಷ್ಯವಂತನಾಗಿರುವಂತಹ ಪುತ್ರ ಜನಿಸ್ತಾ ಇದ್ದಾನಪ್ಪ. ಇನ್ನು ಬಯಕೆಯನ್ನ ಪೂರ್ಣಗೊಳಿಸ್ತಾರೆ ಅಂತ ಹೇಳಿ ಲೋಭದಿಂದ ಅತೀ ಆಸೆಯಿಂದ ತೆಗೆದುಕೊಂಡ್ಬರ್ಲಿಕ್ಕೆ ಆಗದೇ ಇರುವಂತಹ ಪದಾರ್ಥಗಳನ್ನ ಮತ್ತೆ ಕೇಳಬಾರದು. ಗರ್ಭಿಣಿ ಸ್ತ್ರೀ ಆಗಿರುವಂಥವಳು ಸರ್ವತಾ ಬಯಸಬಾರದು, ಶಾಸ್ತ್ರ ವಿಹಿತವಾಗಿರುವಂಥದ್ದನ್ನ ಮಾತ್ರ ಬಯಸಬೇಕು ಅಂತಾರೆ. ಆಗ ಮಾತ್ರ ಸಾತ್ವಿಕವಾದ ಪದಾರ್ಥಗಳನ್ನ ತೆಗೆದುಕೊಂಡ್ರೆ ಸಾತ್ವಿಕವಾದ ಮಗನೇ ಅವರಿಗೆ ಜನಿಸ್ತಾ ಇದ್ದಾನೆ. ಸ್ವವಿಹಿತವಾದ ಧರ್ಮದಲ್ಲಿ ಆಸಕ್ತಳಾಗಿರಬೇಕು. ಇನ್ನು ಗರ್ಭಿಣಿ ಸ್ತ್ರೀ ಕೆಲವೊಂದು ದಾನಗಳನ್ನ ಮಾಡಬೇಕು ಅಂತಾರೆ. ಏನೇನ್ ದಾನ ಮಾಡಬೇಕು? ಮೊದಲನೇದಾಗಿ ನೆಲದ ಮೇಲೆ ಮಲಗಬಾರದು, ಉಗುರುಗಳನ್ನ ಕತ್ತರಿಸಬಾರದು ಹಗಲೆಲ್ಲ. ಅದರಲ್ಲೂ ಅರಿಶಿಣ, ಬೆಂಡೋಲೆ, ಬೆಲ್ಲ, ಜೀರಿಗೆ, ಅರಳು, ಉಪ್ಪು, ಹೂವು ಇವೆಲ್ಲ ಅಷ್ಟಮಂಗಲ ಅಂತ ಕರೀತಾರೆ. ಇವುಗಳನ್ನು ದಾನವಾಗಿ ಕೊಡಬೇಕು. ಅದರಲ್ಲೂ 3ನೇ ತಿಂಗಳು ಕುಂಬಳಕಾಯಿಯನ್ನ ಮತ್ತು ದಾಳಿಂಬೆ ಹಣ್ಣುಗಳನ್ನು ದಾನ ಮಾಡಬೇಕು. ವಿಪ್ರರು ಸಿಗದೇ ಇರುವಂತಹ ಸಂದರ್ಭದಲ್ಲಿ, ಜ್ಞಾನಿಗಳು ಸಿಕ್ಕಿಲ್ಲ, ಅವರ ಪತ್ನಿಯರಾದ ಸುವಾಸಿನಿ ಸ್ತ್ರೀಯರಿಗೆ ಈ ಎಲ್ಲ ದಾನಗಳನ್ನು ಮಾಡಬೇಕಪ್ಪ. ಇನ್ನು ಸೂಕ್ಷ್ಮವಾದ ಸುಂದರವಾದ ಒಳ್ಳೆಯ, ನೀವು ಹೇಗೆ ಉಟ್ಕೊಂತೀರಲ್ಲ ಒಳ್ಳೆ ವಸ್ತ್ರವನ್ನ, ಅಂಥ ಒಳ್ಳೆ ವಸ್ತ್ರವನ್ನ ಬ್ರಾಹ್ಮಣರಿಗೆ ದಾನವನ್ನಾಗಿ ಮಾಡಬೇಕಪ್ಪ. ಅನೇಕ ಜನರಿಗೆ, ಒಬ್ರಿಗಂತೂ ಕೊಡಬೇಕು, ಅನೇಕ ಜನರಿಗೆ ಕೊಟ್ಟರಂತೂ ಭಾರಿ ವಿಶೇಷವಾದ ಫಲ ಅಂತ ಹೇಳ್ತಾರೆ. ಇನ್ನು 3 ಆಯ್ತು. 4ನೇ ತಿಂಗಳಲ್ಲಿ ಮಾದಳ ಫಲ, ನಿಂಬೆ ಜಾತಿಯ ಹಣ್ಣು, ಅದನ್ನು ದಾನ ಮಾಡಬೇಕು. 5ನೇ ತಿಂಗಳು ತೆಂಗಿನಕಾಯಿ, 6ನೇ ತಿಂಗಳು ಹಲಸು, 7ನೇ ತಿಂಗಳು ಮಾವಿನ ಹಣ್ಣು, 8ನೇ ತಿಂಗಳು ಗಜನಿಂಬೆ, 9ನೇ ತಿಂಗಳು ಬಾಳೆ ಗೊನೆಯನ್ನ ದಾನವನ್ನಾಗಿ ಕೊಡಬೇಕು. ನಮಗಿಲ್ಲೊಂದು ಪ್ರಶ್ನೆ ಬರ್ತದೆ, ಅಲ್ಲ ಆಚಾರ್ಯ ನೀವು ಹೇಳಿದ್ದೀರಿ ಪಾಪ ಇಷ್ಟೆಲ್ಲ ದಾನ ಮಾಡಬೇಕು ಅಂತ, ಆ ಪದಾರ್ಥಗಳು ಸಿಗ್ತಾ ಇಲ್ಲಪ್ಪ. ಯಾವುದೋ ಒಂದು 3ನೇ ತಿಂಗಳದೋ 4ನೇ ತಿಂಗಳದೋ, ಈಗ ಉದಾಹರಣೆಗೆ 4ನೇ ತಿಂಗಳಲ್ಲಿ ಮಾದಳ ಫಲ ಅಂತ ಇದೆ, ಅದನ್ನ ದಾನ ಕೊಡ್ರಿ ಅಂದ್ರಿ, ಅದು ಸಿಕ್ಕಿಲ್ಲಪ್ಪ, ನಾವೇನ್ ಮಾಡೋಣ? ಅದಕ್ಕೆ ಶಾಸ್ತ್ರ ಹೇಳ್ತದೆ, ಆಯಾ ಮಾಸಗಳಲ್ಲಿ ಆಯಾ ಫಲಗಳನ್ನ ಈಗ ಹೇಳದ ಹಾಗೆ ಕೊಡಬೇಕು. ಅದು ಸಿಕ್ಕಿಲ್ಲಪ್ಪ ಅಂತಂದ್ರೆ ಅದರ ತತ್ಪ್ರತಿನಿಧಿಯಾಗಿ ಬಾಳೆ ಕೊನೆಯನ್ನಾದ್ರೂ ದಾನ ಮಾಡ್ಬೇಕಪ್ಪ. ಕೊನೆ ಯಾವಾಗ ಸಿಗ್ತದೋ ಆ ಪದಾರ್ಥಗಳನ್ನು ತೆಗೆದುಕೊಂಡ್ಬಂದು ಸಂಕಲ್ಪ ಮಾಡಿಕೊಂಡು ಆ ಸಮಯದಲ್ಲಿ ಕೊಡಬೇಕಪ್ಪ. ಏವಂ ದಾನೇನ ನಾರೀನಾಂ ಸಂತತಿ ಪ್ರತಿಬಂಧಕ ನಶ್ಯಂತಿ ಸತತಂ ಶುದ್ಧ ಯಾಸ್ಯಂತಿ ಶುಭಕರ್ಮಭಿಹಿ. ಏನೇ ತೊಂದರೆಗಳಿದ್ರು ಈ ದಾನ ಕೊಡೋದ್ರಿಂದ ಸಂತತಿಗೆ ಪ್ರತಿಬಂಧಕವಾಗಿರುವಂತಹ ಎಲ್ಲ ಪಾಪಗಳನ್ನ ಕಳೆದು ಹಾಕುವಂತಹ ಶಕ್ತಿ ಆ ದಾನಕ್ಕಿದೆ. ಒಳ್ಳೆ ಜ್ಞಾನಿಗಳಿಗೆ ದಾನವನ್ನ ಮಾಡೋದ್ರಿಂದ, ಅದರಲ್ಲೂ 24 ಗಂಟೆ ಆ ಗರ್ಭಿಣಿ ಸ್ತ್ರೀಯಳಾಗಿರುವಂಥವಳು ಕೃಷ್ಣ ಪರಮಾತ್ಮನ ಧ್ಯಾನವನ್ನ ಮಾಡಬೇಕು ಅಂತದೆ ಶಾಸ್ತ್ರ. ಶುಭ್ರವಾಗಿರುವಂತಹ ಸಂತಾನದ ಪ್ರಾಪ್ತಿಗೆ ಕೃಷ್ಣ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಶಂಖ ಚಕ್ರ ಗದಾ ಪದ್ಮಂ ಧಾರಯಂತಂ ಜನಾರ್ದನಂ. ಶಂಖ ಚಕ್ರ ಗದಾ ಪದ್ಮ ಧಾರಣೆ ಮಾಡಿರುವಂತಹ ಜನಾರ್ದನ ಆ ಕೃಷ್ಣ ಮೂರ್ತಿಯನ್ನ, ಅದರಲ್ಲೂ ಆ ರೂಪದ ವರ್ಣನೆ ಹೇಳ್ತಾರೆ. ಅಂಕೇಶಯಾನಂ ದೇವಕ್ಯಾ ಸೂತಿಕಾ ಮಂದಿರೇ ಶುಭೆ ಏವಂ ರೂಪಂ ಸದಾ ಕೃಷ್ಣಂ ಸುತಾರ್ಥಂ ಭಾವಗೆ ಸುದೇಹಿ. ಕೃಷ್ಣ ಪರಮಾತ್ಮನ ಧ್ಯಾನ ಹೆಂಗ್ ಮಾಡಬೇಕು ಅಂತ ಹೇಳ್ಕೊಡ್ತದೆ ಶಾಸ್ತ್ರ. ಗರ್ಭಿಣಿ ಸ್ತ್ರೀ ತಾನು ವಾಸ ಮಾಡುವಂತಹ ಕೋಣೆಯ ಮತ್ತು ಬಾಣಂತಿಯ ಕೋಣೆಯಲ್ಲಿ ದೇವಕಿ ತೊಡೆಯ ಮೇಲೆ ಮಲಗಿಕೊಂಡಿರುವಂತಹ ಸಚ್ಚಿದಾನಂದ ಮೂರ್ತಿಯಾಗಿರುವಂತಹ ಸ್ವತಂತ್ರನಾಗಿರುವಂತಹ ಆ ಕೃಷ್ಣ ಪರಮಾತ್ಮನ ರೂಪವನ್ನ ಧ್ಯಾನ ಮಾಡ್ತಾ ಇರಬೇಕು. ಇದರಿಂದ ದುಷ್ಟಗ್ರಹಗಳ ಪೀಡೆ ಆಗೋದಿಲ್ಲ. ಗರ್ಭಿಣಿ ಸ್ತ್ರೀಯರು ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣನ ಮಂತ್ರವನ್ನ ಉಪದೇಶ ಪಡೆದು ನಿರಂತರವಾಗಿ ಜಪವನ್ನ ಮಾಡಬೇಕು. ಅದರಲ್ಲೂ ದೇವಕಿ ಸುತ ಗೋವಿಂದ ದೇವ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಾ ಅಂತ ಹೇಳಿ ವಿಶೇಷವಾಗಿ ಜಪವನ್ನ ಮಾಡಬೇಕಪ್ಪ. ಇದು ಸಂತಾನ ಇಲ್ದೇರೋರು ಜಪ ಮಾಡಿದ್ರೆ ಒಳ್ಳೆಯ ಸಂತಾನ ಆಗ್ತಾ ಇದೆ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ. ಸುಖಪ್ರಸವ ಆಗಬೇಕಪ್ಪ, ಅದಕ್ಕೊಂದು ಮಂತ್ರವನ್ನ ಹೇಳ್ತಾರೆ. ಹಿಮಋತುತ್ತರೆ ಪಾರ್ಶ್ವೇ ಸುರಸ ನಾಮ ಯಕ್ಷಿಣಿ ತಸ್ಯಾ ಸ್ಮರಣ ಮಾತ್ರೇಣ ವಿಶಲ್ಯ ಗರ್ಭಿಣೀ ಭವೇ.
ಹಿಮವತ್ ಪರ್ವತದ ಉತ್ತರ ಭಾಗದಲ್ಲಿ ಸುರಸ ಅನ್ನುವಂತಹ ಯಕ್ಷಿಣಿ ವಾಸವಾಗಿದ್ದಾಳೆ. ಅವಳ ಸ್ಮರಣೆಯಿಂದ ಶಲ್ಯ ಚಿಕಿತ್ಸೆ ಇಲ್ಲದೆ ಸುಖವಾದ ಪ್ರಸವ ಆಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಹೀಗೆ ಗರ್ಭಿಣಿ ಸ್ತ್ರೀಯರು ಮಾಡಬೇಕಾಗಿರುವಂತಹ ನಿಯಮಗಳ ಬಗ್ಗೆ ಒಂದಿಷ್ಟು ಹೇಳಿದ್ದಾರೆ. ಇನ್ನು ವೈದ್ಯಶಾಸ್ತ್ರದಲ್ಲಿ ಕೆಲವೊಂದು ನಿಯಮ ಹೇಳಿದ್ದಾರೆ. ಅದನ್ನು ನಾಳಿನ ದಿವಸ ತಿಳಿಯಲಿಕ್ಕೆ ಪ್ರಯತ್ನವನ್ನ ಮಾಡೋಣ.